ಮಳೆಯಿಂದಾಗಿ ಬೆಂಗಳೂರಿನಲ್ಲಂತೂ ನಾನಾ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಮಳೆಯಿಂದಾಗಿ ಬಿಸ್ಮಿಲ್ಲಾ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳಲ್ಲಿ ನದಿಯಂತೆ ನೀರು ಹರಿತಾ ಇದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ರಸ್ತೆಗಳಲ್ಲಿ 2 3 ಅಡಿಗಳಷ್ಟು ನೀರು ನಿಂತುಬಿಟ್ಟಿದೆ. ಆ ನೀರು ಹೋಗ್ಬೇಕು ಅಂದ್ರೆ ಇನ್ನೂ ಬಿಸಿಲು ಬಿಡಬೇಕಾಗುತ್ತೆ. ಅದು ಯಾವ ಹೊತ್ತಿಗೆ ನೀರು ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ರಸ್ತೆಯಲ್ಲಿ ನಿಲ್ಲಿಸಿದಂತ ಬೈಕ್ ಇರ್ಬೋದು, ಆಟೋಗಳೆಲ್ಲ ಕೂಡ ಮುಳುಗಡೆ ಆಗ್ಬಿಟ್ಟಿದ್ದಾವೆ. 2 3 ಅಡಿಗಳಷ್ಟು ನೀರು ನಿಂತ್ಕೊಂಡಿದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಲ್ಲಿಸಿದಂತ ಬೈಕ್, ಆಟೋಗಳೆಲ್ಲವೂ ಕೂಡ ಮುಳುಗಡೆ ಆಗಿರೋದು. ಬಿಸ್ಮಿಲ್ಲಾ ನಗರದಲ್ಲೂ ಕೂಡ ಇಂಥದ್ದೇ ದೃಶ್ಯಗಳು ಕಂಡು ಬರ್ತಾ ಇವೆ. ಅಲ್ಲಿ ನಿಲ್ಲಿಸಿದಂತ ಆಟೋಗಳು, ಬೈಕ್ಗಳು ಎಲ್ಲವೂ ಕೂಡ ನೀರು ಪಾಲಾಗಿದೆ. ಆ ವಾಹನಗಳ ಪರಿಸ್ಥಿತಿ ಹೇಗಿದೆ, ಏನ್ ಕಂಡೀಷನ್ ಇದೆ ಅನ್ನೋದನ್ನ ಕೂಡ ಆ ವಾಹನ ಸವಾರರು, ಮಾಲೀಕರು ನೋಡ್ಕೊಳ್ಬೇಕೀಗ. ರಾತ್ರಿ ಇಡೀ ಸುರಿದಂತ ಮಳೆಯಿಂದಾಗಿ ಬೆಂಗಳೂರಿನ ಅನೇಕ ಕಡೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿರೋದು. ನೋಡಿ, ನಾವು ಬೇರೆ ಬೇರೆ ಜಿಲ್ಲೆಗಳು ಅಂತ ಬಂದಾಗ ಅವಾಂತರಗಳಂದ್ರೆ ಒಂದು ಮರ ಬಿದ್ದಿರುತ್ತೆ, ಅಥವಾ ಲೈಟ್ ಕಂಬ ಉರುಳಿರುತ್ತೆ, ಅಥವಾ ಜನರ ಮನೆಗೆ ನೀರು ನುಗ್ಗಿರುತ್ತೆ, ಹಳ್ಳ ಕೊಳ್ಳಗಳು ತುಂಬಿರುತ್ತೆ. ಬಟ್ ಸಿಲಿಕಾನ್ ಸಿಟಿ ಅಂತ ಬಂದಾಗ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ. IT-BT ನಗರ ಇದು. ಎಲ್ಲದಕ್ಕೂ ಕೂಡ ವ್ಯಾಪಾರ ವ್ಯವಹಾರಗಳಿಗೂ ಕೇಂದ್ರ ಬಿಂದು. ಹಂಗಿದ್ರೂ ಕೂಡ ಯಾವ ರೀತಿ ವ್ಯವಸ್ಥೆ ನೋಡಿ, ಅನೇಕ ವೆಹಿಕಲ್ಸ್ಗಳು ನೋಡಿ ಬಿದ್ದೋಗಿರುವಂತೂ ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಇನ್ನು ಕರೆಕ್ಟಾಗಿ ಪಾರ್ಕ್ ಮಾಡಿರುವಂಥವು ಏನಿದಾವೆ ಅವು ಅರ್ಧ ಮುಕ್ಕಾಲು ಭಾಗ ಮುಳುಗಡೆ ಆಗಿದ್ದಾವೆ. ನೋಡಿ, 2 3 ಅಡಿಯಷ್ಟು ನೀರು ನಿಂತ್ಕೊಂಡ್ಬಿಟ್ಟಿದೆ. ಈ ರೀತಿ ವಾತಾವರಣ ಆದ್ರೆ ಹೆಂಗೆ ಅಂತ. ಇನ್ನು ಈ ಕೇರಳ ಇರ್ಬೋದು, ಅಥವಾ ಇಲ್ಲಿ ನಮ್ಮಲ್ಲೇ ಕೊಡಗುದಲ್ಲಿರ್ಬೋದು, ಅಲ್ಲೆಲ್ಲ ಬೀಳುವಷ್ಟು ಮಳೆ ಬೆಂಗಳೂರಲ್ಲಿ ಬಿದ್ದುಬಿಟ್ರೆ ಏನ್ ಕತೆ ಅಂತ ಪ್ರವಾಹನೇ ಸೃಷ್ಟಿ ಆಗ್ಬಿಡುತ್ತೆ. ಒಂದು ವಾರ ಇಡೀ ಆಫೀಸ್ಗೂ ಹೋಗೋದಕ್ಕಾಗಲ್ವೇನೋ ಜನರು. ಆ ರೀತಿ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಸಿಲಿಕಾನ್ ಸಿಟಿ ಇನ್ನೂ ಕೂಡ ಮಳೆಗಾಲವನ್ನ ಫೇಸ್ ಮಾಡೋದಕ್ಕೆ ತಯಾರಾಗಿಲ್ಲ. BBMP ಇತ್ತು ಇಲ್ಲಿವರೆಗೂ. ಈ ಗ್ರೇಟರ್ ಬೆಂಗಳೂರು ಏನೇ ರಚನೆ ಆದ್ರೂ ಕೂಡ ಸಿಲಿಕಾನ್ ಸಿಟಿ ಮಂದಿ ನೆಮ್ಮದಿಯಿಂದ ನಿದ್ರೆ ಮಾಡುವಂತಿಲ್ಲ, ಹಂಗಾಗ್ಬಿಟ್ಟಿದೆ. ಕಾರಣ, ಎಲ್ಲಿ ನೀರು ಬಂದು ಮನೆ ಒಳಗಡೆ ಹೋಗ್ಬಿಡುತ್ತೋ, ವಾಹನಗಳು ಇರ್ಬೋದು, ಅಥವಾ ಮನೆಯಲ್ಲಿರುವಂಥ ವಸ್ತುಗಳು ಡ್ಯಾಮೇಜ್ ಆಗ್ಬಿಡ್ತಾವೋ ಅನ್ನುವಂಥ ಆತಂಕ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಜನರಿಗಿದೆ. ಅದರಲ್ಲೂ ಕೂಡ ದುಬಾರಿ ಲೇಔಟ್ಗಳಲ್ಲಿರ್ತಾರೆ, ದುಬಾರಿ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ. ಅವರದ್ದೇ ನೆಮ್ಮದಿ ಜೀವನನ, ಅವ್ರಿಗೂ ಕೂಡ ಇಂಥದ್ದೇ ಪರಿಸ್ಥಿತಿ.